ಅಂತೂ ಇಂತೂ ಸರ್ಕಾರ 4 ತಿಂಗಳಾದ್ಮೇಲೆ ಬರ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇನೋ ಕನ್ನಡದಲ್ಲಿ ಗಾದೆ ಇದೆ, ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರಂತೆ, ಹಂಗಾಯ್ತು. ನಾನು ಹಿಂದೆನೆ 4 ತಿಂಗಳಿಂದನೇ ಪತ್ರ ಬರೆದಿದ್ದೀನಿ ನಾನು ಸರ್ಕಾರಕ್ಕೆ. ಬರ ಬಂದಿದೆ, ಘೋಷಣೆ ಮಾಡಿ ಎಷ್ಟು ತಾಲೂಕು ಅಂತೇಳಿ ನಾನು ಪತ್ರನೂ ಕೂಡ ಬರೆದಿದ್ದೀನಿ. ಪತ್ರನೂ ಕೂಡ ಮುಖ್ಯಮಂತ್ರಿಗೂ ಬರೆದಿದ್ದೀನಿ, ಕಂದಾಯ ಸಚಿವರಿಗೂ ಪತ್ರ ಬರೆದಿದ್ದೀನಿ, ಚೀಫ್ ಸೆಕ್ರೆಟರಿಗೆ. ಅಂದರೆ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅಂತ. ಇವತ್ತು 89 ತಾಲೂಕುಗಳು ತೀವ್ರ, 12 ತಾಲೂಕುಗಳು ಕಡಿಮೆ ಬರ ಇದೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಅಂದರೆ ನಾವು ಕೇಳಿದ್ದು, ನಾವೀಗಾಗಲೇ ನಾನು ಕೂಡ ಪ್ರವಾಸ ಮಾಡಿ ಬಂದಿದ್ದೀನಿ ಬರದ ಬಗ್ಗೆ. ಮಂಡ್ಯಗೂ ಹೋಗಿದ್ದೆ ನಾನು, ಮೈಸೂರು ಹೋಗಿದ್ದೀನಿ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ ಈ ಎಲ್ಲ ಭಾಗದಲ್ಲೂ ಹೋಗಿ ಬಂದಿದ್ದೀನಿ. ನಮ್ಮ BJP ತಂಡನೂ ಕೂಡ ಬರದ ಅಧ್ಯಯನ ಕೂಡ ಮಾಡಿದ್ದಾರೆ. 175 ತಾಲೂಕುಗಳು ಬರ ಘೋಷಣೆ ಆಗಬೇಕಾಗಿತ್ತು. ಆದರೆ ಅವ್ರದ್ದು ಹಣದ ಮಿತಿಯನ್ನು ನೋಡಿಕೊಂಡು, ಯಾಕಂದ್ರೆ 4 ತಿಂಗಳು ಮುಂದೆ ಯಾಕೆ ಹಾಕಿದ್ರು ಅಂದರೆ ಖಜಾನೆಯಲ್ಲಿ ಕಾಸಿರಲಿಲ್ಲ, ಪಾಪರಾಗಿತ್ತು ಒಂದು ಸರ್ಕಾರ, ದುಡ್ಡಿರಲಿಲ್ಲ. ಯಾಕೆಂದ್ರೆ ನಿಮಗೂ ಗೊತ್ತಿದೆ, ಗ್ಯಾರಂಟಿಗೂ ಹಣ ಕೊಡೋಕ್ಕೆ ಅವ್ರ ಹತ್ರ ಕಾಸಿಲ್ಲ. ಮತ್ತೆ 5 ತಿಂಗಳಿಂದ ಪೆನ್ಷನ್ ಕೊಡೋಕ್ಕೂ ಅವ್ರ ಹತ್ರ ದುಡ್ಡಿರಲಿಲ್ಲ. ಈ ಟೈಮಲ್ಲಿ ಬರ ಅಂತ ಘೋಷಣೆ ಮಾಡಿದ್ರೆ ಅದು ಕುಡಿಯೋ ನೀರಿಗೆ, ಬೋರ್ವೆಲ್ ಹಾಕುವಂಥದ್ದಕ್ಕೆ ಟಾಸ್ಕ್ ಫೋರ್ಸ್ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಡಿಲೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇವತ್ತಂತೂ ಇಂತೂ ಬರ ಘೋಷಣೆ ಮಾಡಿದ್ದಾರೆ. ನನಗೆ ಮಾಹಿತಿ, ನಾನು ರೆವಿನ್ಯೂ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಕೇಂದ್ರ ಸರ್ಕಾರ ಕಾಲಕ್ಕೆ ಎವ್ರಿ 4 ಮಂತ್ಸ್ ಬರಕ್ಕೆ ಮತ್ತು ಫ್ಲಡ್ಗೆ, ಬರ ಆಗಲಿ ಆಗದೇ ಇರಲಿ, ಎವ್ರಿ 4 ಮಂತ್ಸ್ ಹಣ ಬಿಡುಗಡೆ ಮಾಡ್ತದೆ ಕೇಂದ್ರ ಸರ್ಕಾರ. ಅದು ಸರ್ಕಾರ ಖಜಾನೆಗೆ ಈಗಾಗಲೇ ಬಂದಿದೆ. ಇಷ್ಟಿದ್ರೂ ಕೂಡ ಬಂದಿರೋ ಹಣನ ಖರ್ಚು ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಆಗಲಿಲ್ಲ. ಒಂದೊಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ತಾಲೂಕಿಗೆ, ಡಿಸ್ಟಿಕ್ಕಿಗೆ. ಈಗ ಬೆಳಗಾವಿ ಅದರಲ್ಲಿ 18 ತಾಲೂಕೇನೋ ಇರಬೇಕು, ಎಷ್ಟು ಬಂತು ಅವ್ರಿಗೆ? ಅಂದರೆ ಒಂದೊಂದು ತಾಲೂಕಿಗೆ ಒಂದು ಬೋರ್ವೆಲ್ ಹಾಕೋಕ್ಕೂ ಯೋಗ್ಯತೆ ಇರಲ್ಲ ಇವ್ರಿಗೆ. ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದು ರೈತರಿಗೆ ಎಕರೆಗೆ 50,000 ರೂಪಾಯಿ ಕೊಡಬೇಕು ಅಂಥೇಳಿ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದೀರಿ. ಬರ ಬಂದಿರೋ ಕಡೆ, ಬೆಳೆ ಹಾನಿ ಆಗಿರೋ ಕಡೆ ಬೆಳೆಗಳಿಗೆ ಪರಿಹಾರ ಸಿಗಬೇಕು, ಕೊಡಿ ಅಂತ ಹೇಳಿದಿರಿ. ಅದರ ಬಗ್ಗೆ ಏನೂ ರೆವಿನ್ಯೂ ಮಿನಿಸ್ಟ್ರು ಮಾತಾಡ್ದಂಗೆ ಏನೂ ಇಲ್ಲ. ಮತ್ತು MLAಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡಬೇಕು, ಟಾಸ್ಕ್ ಫೋರ್ಸ್ಗೆ ಹಣ ಬಿಡುಗಡೆ ಮಾಡಬೇಕು. ಕುಡಿಯೋ ನೀರಿಗೆಷ್ಟು, ಮತ್ತು ಕೂಲಿಗಾಗಿ ಕಾಳು ಆ ವ್ಯವಸ್ಥೆ ಮಾಡುವಂಥ ದೃಷ್ಟಿಯಿಂದ, ಮತ್ತು ಪೈಪ್ಲೈನ್ ಅಳವಡಿಸೋಕ್ಕೆ ಕುಡಿಯೋ ನೀರಿಗೆ, ಮೇವಿಗೆ ಸಪ್ರೇಟ್ ಹಣವನ್ನು ಕೊಡಬೇಕಾಗಿತ್ತು. ಅದರ ಬಗ್ಗೆ ಇನ್ನೂ ಡೀಟೇಲ್ ಏನು ಬಿಡುಗಡೆ ಮಾಡಿಲ್ಲ. ಇವತ್ತಿನ ಅವರ ಮಾಧ್ಯಮದ ಹೇಳಿಕೆಯಲ್ಲಿ ಅದೇನೂ ಇಲ್ಲ. ಮತ್ತು ಮೇವು ಎಷ್ಟು ಸಂಗ್ರಹ ಇದೆ ನಮ್ಮ ರಾಜ್ಯದಲ್ಲಿ, ಎಷ್ಟು ಬೇಕಾಗ್ಬೋದು, ಎಷ್ಟು ಗೋಶಾಲೆ ತೆಗಿತೀರಿ, ಯಾವುದು ಮಾಡಿಲ್ಲ, ಅಸ್ಪಷ್ಟ. ನನಗನ್ಸ್ತೈತೆ ತರಾತುರಿಯಲ್ಲಿ ಜನಗಳ ಒತ್ತಡದ ಮೇಲೆ ಎಲ್ಲ ಕಡೆ ಪ್ರತಿಭಟನೆ, ಇಡೀ ರಾಜ್ಯದಲ್ಲಿ ಬರ ಘೋಷಣೆ ಮಾಡಿ ಅಂತ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದ್ರಿಂದ ಕಾಟಾಚಾರಕ್ಕೆ ಒಂದು ರೀತಿ ಬರ ಘೋಷಣೆ ಮಾಡಿದ್ದಾರೆ. ಇದರಲ್ಲೂ ಪ್ಲಾನ್ ಇಲ್ಲ ಅವ್ರಿಗೆ, ಏನು ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿನೂ ಇಲ್ಲ ಇದರಲ್ಲಿ. ಅದರಿಂದ ನಾನು ಕಂದಾಯ ಸಚಿವರಿಗೆ ಆಗ್ರಹ ಮಾಡ್ತೀನಿ, ನೀವು ಬರ ಘೋಷಣೆ ಮಾಡಿದ ತಕ್ಷಣ ಪರಿಹಾರ ಎಷ್ಟು ಕೊಡ್ತೀರಾ, ಕುಡಿಯೋ ನೀರಿಗೆ ಎಷ್ಟು ಕೊಡ್ತೀರಾ, ಮೇವಿಗೆ ಎಷ್ಟು ಕೊಡ್ತೀರಾ,
ಎಲ್ಲೆಲ್ಲಿ ಜಾನುವಾರುಗಳಿಗೆ ಗೋಶಾಲೆಗಳನ್ನು ಮಾಡ್ತೀರಾ? ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಹೇಳ್ಬೇಕು ನೀವು. ಸುಮ್ಮನೆ ಬರ ಅಂತ ಘೋಷಣೆ ಮಾಡಿದ್ರೆ ಅಧಿಕಾರಿಗಳೇನು ಹಣ ಹೋಗ್ಲಿಲ್ಲ ಅಂದ್ರೆ, ಜಿಲ್ಲಾಧಿಕಾರಿಗಳ ಅಕೌಂಟ್ಗೆ ಹಣ ಹೋಗಿಲ್ಲ ಅಂತಂದ್ರೆ ಅವ್ರಿಗೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ಬರ ಅಂತ ಘೋಷಣೆ ಆದ ತಕ್ಷಣ ಎಲ್ಲ ಜನ ಕೇಳಕ್ಕೆ ಶುರು ಮಾಡ್ತಾರೆ, ಕುಡಿಯೋ ನೀರು ಕೊಡಿ ಅದೆಲ್ಲ. ಅದರಿಂದ ನೀವು ಇಮಿಡಿಯೇಟ್ ಆಗಿ ಡೀಟೈಲ್ ಬರಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ, ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಾ ಅಂತ ಹೇಳ್ಬೇಕು ನೀವು. ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಲಿಲ್ಲ ಅಂತ ಹೇಳಿದ್ರೆ ಅದು ಅರ್ಥನೇ ಇರಲ್ಲ ನಿಮ್ಗೆ. ಮತ್ತೆ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬಂದಿರೋ ಹಣ ಮತ್ತೆ ನೀವಷ್ಟು ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಹಾಕ್ತೀರಾ, ಇದನ್ನು ಕೂಡ ನೀವು ಬಿಡುಗಡೆ ಮಾಡಬೇಕಾಗಿದೆ. ಡಿ ಸಿಗಳ ಬಳಿ ಪಿ ಡಿ ಅಕೌಂಟ್ ಅಂತ ಹೇಳ್ತಾರೆ. ಏನಾನ ಹೇಳಿದ್ರೆ ಡಿ ಸಿ ಅಕೌಂಟಲ್ಲಿ ಪಿ ಡಿ ಅಕೌಂಟ್ನ ಬರೋಕ್ಕೆ ಯೂಸ್ ಮಾಡೋಕ್ಕೆ ಬರಲ್ಲ. ಸುಮ್ಮನೆ ಅದನ್ನು ಮೂಗಿಗೆ ತುಪ್ಪ ಸವರುವಂಥ ಪ್ರಯತ್ನ ಮಾಡಬೇಡಿ. ಕಾನೂನು ಪ್ರಕಾರ ಪಿ ಡಿ ಅಕೌಂಟನ್ನು ನೀವು ಯೂಸ್ ಮಾಡೋಕ್ಕೆ ಬರಲ್ಲ. ಬರೋಕ್ಕೆ ಅವ್ರು ಹೇಳಿದ್ದಾರೆ ಪಿ ಡಿ ಅಕೌಂಟಲ್ಲಿ 329 ಕೋಟಿ ಇದೆ ಅಂತ. ಅದೆಲ್ಲ ಯೂಸ್ ಮಾಡೋಕ್ಕೆ ಬರೋದೇ ಇಲ್ಲ. ಅದರಿಂದ ನಾನು ಈಗಾಗಲೇ ಕಾವೇರಿ ಜನಾಯನ ಪ್ರದೇಶದಲ್ಲೂ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಬೆಳೆ ಬೆಳಿಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಬೆಳೆ ಬೆಳಿಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಲ್ಲ. ಆದರೆ ತಮಿಳ್ನಾಡಲ್ಲಿ ಆ ಕೊರವೆ ಬೆಳೆಗೆ ಬೆಳೆ ಬೆಳೀರಿ ಅಂತ ಅಲ್ಲಿನ ಮುಖ್ಯಮಂತ್ರಿ ಹೇಳ್ತಾರೆ. ಅಲ್ಲಿನ ಮುಖ್ಯಮಂತ್ರಿ ಬೆಳೆ ಬೆಳೀರಿ ಅಂತಾರೆ, ನಮ್ಮ ಮುಖ್ಯಮಂತ್ರಿ ಬೆಳೆ ಬೆಳಿಬೇಡಿ ಅಂತಾರೆ. ವ್ಯತ್ಯಾಸ ನೋಡಿ. ಅವ್ರ ಕಾನ್ಫಿಡೆನ್ಸ್ ಇದೆ ತಮಿಳ್ನಾಡಿಗೆ, ನಾವು ನೀರು ತಗೊಂತೀರಿ ಅಂತ. ನಮ್ಮ ಮುಖ್ಯಮಂತ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ನೀರು ಹೋಗೇ ಹೋಗ್ತೈತೆ ಅಂತ ಇವ್ರಿಗೆ ಕಾನ್ಫಿಡೆನ್ಸ್. ಇಷ್ಟೇ ವ್ಯತ್ಯಾಸ ಅವ್ರಿಗೂ ನಮ್ಮ ಮುಖ್ಯಮಂತ್ರಿಗಿರೋ ಅಂಥ ವ್ಯತ್ಯಾಸ.